ಫ್ರೆಂಡ್ಸ್, ವಿಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದು ಬಂದುಬಿಟ್ಟು 24th ಆಗಿ 25th ಮತ್ತು ನ್ಯೂ ಇಯರ್, ಇದು 3 ಸೆಲೆಬ್ರೇಷನ್ ಮಾಡಿರುವಂಥ ಒಂದು ಲಾಗ್ ಆಗಿರುತ್ತೆ. ಸೊ ನನಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇರೋದ್ರಿಂದ ನನಗೆ ಯಾವುದೇ ಲಾಗನ್ನು ಟೈಮಿಗೆ ಸರಿಯಾಗಿ ನನಗೆ ಅದೊಂದು ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಇದು ಸ್ವಲ್ಪ ಲೇಟಾಗಿ ನಾನು ಪೋಸ್ಟ್ ಮಾಡ್ತಾ ಇದ್ದೇನೆ. ಸೊ ಇದು ಬಂದುಬಿಟ್ಟು ನಾವು 24th ನೈಟು ಚರ್ಚ್ಗೆ ಹೋಗಿದ್ವಿ. ಅಲ್ಲಿ ಕ್ರಿಸ್ಮಸ್ ಪ್ರಯುಕ್ತ ಮಕ್ಕಳಿಗೆಲ್ಲ ತುಂಬಾ ಡ್ಯಾನ್ಸ್ ಇರ್ಬೋದು, ಸ್ಕಿಟ್ ಇರ್ಬೋದು, ತುಂಬ ಚೆನ್ನಾಗಿ ಎಲ್ಲ ಮಕ್ಕಳೆಲ್ಲ ಪ್ರೋಗ್ರಾಮ್ ಎಲ್ಲ ಮಾಡ್ತಾಯಿದ್ರು. ಕ್ರಿಸ್ಮಸ್ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗಂತೂ ತುಂಬಾ ಖುಷಿಯಾಗಿರುತ್ತೆ. ಅವರಿಗೆ ಗಿಫ್ಟ್ ಇರ್ಬೋದು, ಹಾಗೆ ಅವರಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಸೊ ಹಾಗಾಗಿ ಅವರೆಲ್ಲರೂ ಖುಷಿಯಾಗಿ ಇದ್ದರು. ಹಾಗೆಯೇ ನಾವು ಚರ್ಚೆಲ್ಲ ಮುಗಿಸ್ಕೊಂಡು ನೈಟ್ ನಾವು ತಂಗಿ ಮನೆಗೆ ಕೂಡ ಮ್ಯಾಂಗ್ಳೂರಿಗೆ ಹೊರಟಿದ್ದೀವಿ ಈಗ ನೈಟು. ಸೊ ಹಾಗೆಯೇ ಜರ್ನಿ ಮಾಡಿ ನಾವು ಒಂದು 11 ಗಂಟೆಗೆಲ್ಲ ನಾವು ಮ್ಯಾಂಗ್ಳೂರನ್ನು ರೀಚ್ ಆಗಿದ್ದೀವಿ. ಅಷ್ಟೊತ್ತಿಗೆ ಆಗಾಗಲೇ ಸುಮಾರು ಜನ ಗೆಸ್ಟೆಲ್ಲ ಬಂದಿದ್ದರು. ಸೊ ನೀವು ಚಪ್ಪಲಿ ನೋಡಿದರೆ ಗೊತ್ತಾಗುತ್ತೆ, ಬಾಗಿಲಲ್ಲಿ ತುಂಬ ಜನ ಇದ್ದರು, ಜಾಸ್ತಿ ಮಕ್ಕಳೇ ಇದ್ದರು. ಹಾಗೆಯೇ ಸ್ವಲ್ಪ ಮಕ್ಕಳ ಜೊತೆಲ್ಲ ಮಾತಾಡಿ ನಂತರ ರಾತ್ರಿ 12 ಗಂಟೆ ಆಗಿತ್ತು. ಹಾಗೆಯೇ ಇದೊಂದು ಕ್ರಿಸ್ಮಸ್ ಕೇಕನ್ನು ಕೂಡ 12 ಗಂಟೆಗೆಲ್ಲ ಕಟ್ ಮಾಡಿದ್ವಿ. ಹಾಗೆಯೇ ಮಕ್ಕಳೆಲ್ಲಂತೂ ಅದರ ವೀಡಿಯೋ ಮಾಡ್ಕೊಳ್ಳೋದು, ಫೋಟೋ ತಗೊಳ್ಳೋದು, ಇವಾಗೆಲ್ಲ ಮಕ್ಕಳಿಗೆ ಅದೆಲ್ಲ ಒಂದು ಕಾಮನ್ ಅಲ್ವಾ. ಯಾವುದೇಂದ್ರೂ ಇನ್ಸ್ಟಾದಲ್ಲಿ ಹಾಗೆಯೇ ಅವರ ಒಂದು DP ಎಲ್ಲ ಹಾಕ್ಕೊಳ್ಳೋದು, ಸ್ಟೇಟಸಿಗೆ ಹಾಕ್ಕೊಳ್ಳೋದೆಲ್ಲ. ಹಾಗಾಗಿ ಎಲ್ಲ ಫೋಟೋ ಎಲ್ಲ ತಗೊಂಡ್ರು. ನಂತರ ಕೇಕೆಲ್ಲ ತಿಂದ ನಂತರ ಮಕ್ಕಳೆಲ್ಲರೂ ಸೇರಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಹಾಗೆ ನಾವು ಕೂಡ ಕೂತ್ಕೊಂಡು ಅವ್ರ ಜೊತೆ ಎಂಜಾಯ್ ಮಾಡ್ತಾ ಇದ್ವಿ. ಸೊ ಹಾಗೆಯೇ ಡ್ಯಾನ್ಸು ಅದೆಲ್ಲ ಮಾಡಿಕೊಂಡು ಮಾತಾಡಿಕೊಂಡು ಊಟ ಎಲ್ಲ ಮಾಡಿ ನಾವು ಮತ್ತೆ ಮಲಗಬೇಕಾದ್ರೆ ತುಂಬಾ ಲೇಟಾಗಿತ್ತು. ಸೊ ಹಾಗಾಗಿ ಹಬ್ಬದ ಟೈಮಲ್ಲೆಲ್ಲ ಒಂದಿನ ಎಲ್ಲರೂ ಒಟ್ಟಿಗೆ ಸೇರಿದವಾಗ ಅದೊಂಥರ ಖುಷಿ ಅನಿಸುತ್ತೆ. ಸೊ ಹಾಗಾಗಿ ಪರವಾಗಿಲ್ಲ ಅಂತ ಹೇಳಿ ಎಲ್ಲ ಲೇಟಾಗಿ ಮಲಗಿದ್ವಿ. ಹಾಗೆಯೇ ಇದು ಮಾರ್ನಿಂಗ್ ಬೆಳಿಗ್ಗೆನೇ ಸ್ನಾನ ಎಲ್ಲ ಆದ ನಂತರ ಇವಾಗ ಬ್ರೇಕ್ಫಾಸ್ಟ್ ಕೂಡ ತಂಗಿ ರೆಡಿ ಮಾಡಿದ್ಲು. ಇಡ್ಲಿ ಹಾಗೆ ಸಾಂಬಾರು ಚಟ್ನಿ ಎಲ್ಲ ರೆಡಿ ಮಾಡಿದ್ಲು. ಹಾಗೆ ಎಲ್ಲರೂ ಕೂತ್ಕೊಂಡು ಇಡ್ಲಿ ಸಾಂಬಾರನ್ನೆಲ್ಲ ತಿಂದ್ವಿ. ಹಾಗೆಯೇ ಸ್ವಲ್ಪ ಹೊತ್ತೆಲ್ಲ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ ನಂತರ ಇದು ಮಧ್ಯಾಹ್ನದ ಊಟಕ್ಕೆ ಮಂಡಿ ಬಿರಿಯಾನಿಯನ್ನು ಆರ್ಡರ್ ಮಾಡಿದರು. ಸೊ ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿರೋದು. ತುಂಬಾ ಸಖತ್ತಾಗಿ ಬಂದಿತ್ತು. ಹಾಗೆಯೇ ತುಂಬಾ ಚೆನ್ನಾಗಿತ್ತು. ಅದಾದ ನಂತರ ಊಟ ಎಲ್ಲ ಆದ ನಂತರ ನಾವು ಅದೇ ದಿನ ನೈಟು, ಕ್ರಿಸ್ಮಸ್ ದಿನ ನೈಟೇ ನಾವು ಮನೆಗೆ ಹೊರಟಿವಿ. ಸೊ ಹೊರಟು ನಾವು ಮನೆಗೆ ಬಂದ್ವಿ. ಇದಾಗಿತ್ತು ಒಂದು ಚಿಕ್ಕ ಒಂದು ಲಾಗು. ಈಗ ನೈಟ್ ನಾವು ಬಸ್ಸಿಗೆ ಕೂಡ ಬಂದು ಮನೆಗೆ ರೀಚ್ ಆದ್ವಿ, ಬಸ್ ಸ್ಟ್ಯಾಂಡ್ ಹತ್ರ ಬಂದು. ಹಾಗೆಯೇ ಇದು ಬಂದುಬಿಟ್ಟು ನಾನು ಇದು ನ್ಯೂ ಇಯರ್ ಇದ್ದಿದ್ದು. ನ್ಯೂ ಇಯರ್ ದಿನ ಮಾರನೇ ದಿನ ಬೆಳಿಗ್ಗೆ ಇದು ಸ್ವಲ್ಪ ಚಿಕನನ್ನು ಫ್ರೈ ಮಾಡ್ಕೊಂಡಿದ್ದೆ. ಹಾಗೆಯೇ ಸ್ವಲ್ಪ ನನ್ನ ಮಗಳಿಗೆ ಗಾರ್ಲಿಕ್ ಚಿಕನ್ ಅಂದರೆ ಇಷ್ಟ. ಸೊ ಹಾಗಾಗಿ ಅವಳಿಗೆ ಇದು ಗಾರ್ಲಿಕ್ ಚಿಕನನ್ನು ಕೂಡ ನಾನು ರೆಡಿ ಮಾಡಿದ್ದೆ. ಹಾಗೆಯೇ ಊಟನೆಲ್ಲ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ, ಹೊರಗಡೆ ಎಲ್ಲ ಹೋಗಿದ್ವಿ. ಹಾಗೆ ಇನ್ನೊಂದು ಏನಪ್ಪ ವಿಷಯ ಅಂದರೆ, ನನ್ನ ಒಂದು ಯೂಟ್ಯೂಬ್ ಚಾನಲ್ಲು 500 ಕಂಪ್ಲೀಟ್ ಆಗಿದೆ. ಸೊ ನಾನು ನನ್ನ ಚಾನಲನ್ನು ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. ಸೊ ತುಂಬಾ ಲೇಟ್ ಆಯಿತು 500 ರೀಚ್ ಆಗಬೇಕಾದ್ರೆ. ಆದರೂ ಕೂಡ ತೊಂದರೆ ಇಲ್ಲ, ಯಾರ್ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ರಿ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಮುಂದಿನ ದಿನದಲ್ಲೂ ಕೂಡ ನನಗೆ ಸಪೋರ್ಟ್ ಹೀಗೇ ಇರಲಿ. ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸನ್ನು ರೀಚ್ ಮಾಡೋಕ್ಕೆ ನಂಗೆ ತುಂಬಾ ಆಸೆ ಇದೆ. ಹಾಗೆಯೇ ನಾನು ವೀಡಿಯೋನ ಕಂಟಿನ್ಯೂಸ್ ಆಗಿ ಹಾಕ್ತಾ ಇಲ್ಲ. ಸೊ ಅದು ಕೂಡ ನನ್ನ ಕಡೆಯಿಂದ ಒಂದು ಪ್ರಾಬ್ಲಮ್ ಇದೆ. ಸರಿಯಾಗಿ ವೀಡಿಯೋನೆಲ್ಲ ಹಾಕಿದರೆ ಯಾವತ್ತೇ ನಾನು ರೀಚ್ ಆಗ್ತಿದ್ದೆ, ಖಂಡಿತ ನನಗದೊಂದು ನಂಬಿಕೆ ಇದೆ. ಸೊ ನನ್ನ ಕಡೆಯಿಂದ ಸ್ವಲ್ಪ ತಪ್ಪಾಗಿರೋದು. ನಂತರ ಇವಾಗ ಸ್ವಲ್ಪ ಆಚೆ ಕಡೆ ಎಲ್ಲ ಸುತ್ತಾಡಿಬಿಟ್ಟು ನಾವು ಬೀಚ್ ಕಡೆ ಬಂದ್ವಿ. ಬೀಚಲ್ಲೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸಂಜೆ ಆಗಿರೋದ್ರಿಂದ ತಂಪಾಗಿ ಗಾಳಿ ಬಂದಿತ್ತು. ಹಾಗಾಗಿ ತುಂಬ ಜನ ಬಂದಿದ್ದರು. ಸೊ ನೋಡ್ಬೋದು. ಹಾಗೆಯೇ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹಾಗೆಯೇ ಮನೆ ಕಡೆ ಹೊರಟ್ವಿ. ಸೊ ಇದಾಗಿತ್ತು ನನ್ನ ಒಂದು ಚಿಕ್ಕ ಲಾಗ್. ಈ ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಇನ್ನೊಮ್ಮೆ ನಾನು ಹೊಸ ವರ್ಷದ ಶುಭಾಶಯವನ್ನು ಹೇಳ್ತಾ ಈ ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿ ತನಕ ಎಲ್ರಿಗೂ ಬಾಯ್.